ನಮಸ್ಕಾರ ಗೆಳೆಯರೆ. ಇವತ್ತಿನ ವಿಷಯ ಈ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು. ಅಂದರೆ ಸಾಹಿತ್ಯದ ಬಗ್ಗೆ ನಾವೇನು ಇಲ್ಲೇನು ಪ್ರಶ್ನೆ ಮಾಡ್ತಿಲ್ಲ ಅಥವಾ ಚರ್ಚೆ ಮಾಡ್ತಿಲ್ಲ. ಆದರೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಹೇಳಿದರು ಪತ್ರಕರ್ತರ ಮುಂದೆ ಕೂತ್ಕೊಂಡು. ಅಲ್ರಿ, ಅದೇನು ಸಾಂಸ್ಕೃತಿಕವಾದಂಥ ಅಕಾಡೆಮಿ ಮತ್ತು ಪದಾಧಿಕಾರಿಗಳ ಅಧ್ಯಕ್ಷರುಗಳನ್ನು KPCC ಕಚೇರಿ ಕರೆಸಿ ಮೀಟಿಂಗ್ ಮಾಡಿದ್ದೇನೆ ತಪ್ಪೇನಲ್ಲ ಅಂತ ಹೇಳಿಬಿಟ್ರು ಅವರು. ಭಾರಿ ಒಳ್ಳೆ ಪ್ರಶ್ನೆ ಅದು, ಮತ್ತು ಭಾರಿ ಒಳ್ಳೆ ಉತ್ತರ ಅಂತ ಅನಿಸುತ್ತೆ ನನಗೆ. ಯಾಕೋ ಅದೇನು ಸರ್ ನೀವು ಹೋಗಿ ಅಲ್ರಿ ಹೋಗಿ ಒಂದು ಅದು ಇಂಡಿಪೆಂಡೆಂಟ್ ಇರ್ಬೋದು ಆದಂಥ ಒಂದು ಸಾಹಿತ್ಯಿಕ ಸಂಸ್ಥೆ ಆದಂಥ ಒಂದು ಇದಕ್ಕೆ ಸ್ವಾಯತ್ತ ಸಂಸ್ಥೆಗಳನ್ನು ಅಧ್ಯಕ್ಷರುಗಳನ್ನು ಕರೆಸಿ ಕಚೇರಿ ಒಳಗೆ ಮಾತಾಡೋದಂದರೆ ಏನು ಸರ್ ಅಂತ ನೀವು ನನಗೆ ಪ್ರಶ್ನೆ ಮಾಡ್ಬೋದು. ಭಾರಿ ಒಳ್ಳೆ ಇದು. ಆದರೆ ಹಾಗೇ ಇನ್ನೂ ಒಂದು ಏನಂತ ಹೇಳಿದರೆ, ಈ ಸಾಹಿತಿಗಳು ಈ ಕಳೆದ ಈ ಹಿಂದಿನಿಗಿಂತಲೂ ಈ ಸತಿ ಮಾತ್ರ ಕಾಂಗ್ರೆಸ್ ಗೌರ್ಮೆಂಟ್ ಬರ್ತಿದ್ದಂಗೆ ಏನು ನೋಡಬೇಕಾಗಿತ್ತು, ಅವರು ಯಾರನ್ನ ರಾಜಕಾರಣ ಹಿಡ್ಕೊಂಡು ತಮ್ಮ ಪರವಾಗಿ ನಾವು ಅಕಾಡೆಮಿಗಳ ಅಧ್ಯಕ್ಷ ಆಗಬೇಕು, ಮೆಂಬರ್ ಆಗಬೇಕು, ಅವ್ರ ಕೂಟ ಹೇಳ್ಸೋದು ಇವ್ರ ಕೂಟ ಹೇಳ್ಸೋದು ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿತ್ತದು. ಪಾಪ ರಾಜಕಾರಣಿಗಳೇ ರೆಕಮೆಂಡೇಶನ್ ಮಾಡಿ ಅಧ್ಯಕ್ಷರನ್ನ ಅಥವಾ ಮೆಂಬರ್ಗಳನ್ನು ಮಾಡೋದಾದರೆ ಡಿ ಕೆ ಶಿವಕುಮಾರ್ ಮತ್ತು ಇನ್ನೇನು KPCC ಕಚೇರಿ ಕರೆಸಿ ಅವ್ರನ್ನ ಮಾತಾಡ್ಸೋದು ಏನು ತಪ್ಪೇನಲ್ಲ ಬಿಡ್ರಿ ಅಂತ ಅಂತೀವಿ. ಸೊ ನೆಕ್ಸ್ಟು ಇದೇ ಗೌರ್ಮೆಂಟ್ ಏನು ಭಾಳ ವರ್ಷ ಇರುತ್ತೆ ಅಂತ ನನಗೇನು ಗೊತ್ತಿಲ್ಲ, ಬಟ್ 5 ವರ್ಷ ನಡೀತೇವೆ ಅಂತ ಇಟ್ಕೊಳ್ಳೋಣ. ಅದಾದಮೇಲೆ ಮತ್ತೆ BJPನೂ ಅಥವಾ ಇನ್ನೊಂದು ಯಾವುದೋ ಬರ್ಬೇಕಲ್ಲ. ಬೈ ಚಾನ್ಸ್ BJPನೇ ಅಧಿಕಾರಕ್ಕೆ ಬಂತು ಅಂತ ಇಟ್ಕೊಳ್ರಿ, ಅವಾಗ ಏನು ಮಾಡ್ತಾರೆ ಹೇಳ್ರಿ, ಕೇಶವಕೃಪದಲ್ಲಿ ಮೀಟಿಂಗ್ ಮಾಡ್ತಾರೆ. ಅವಾಗ ಕೇಶವಕೃಪದಲ್ಲಿ ಸಾಹಿತ್ಯಗಳನ್ನು ಕರೆಸಿ ಮೀಟಿಂಗ್ ಮಾಡೋದಪ್ಪ ತಪ್ಪೇನಲ್ಲ. ಅದು ತಪ್ಪಲ್ಲ, ಇದು ತಪ್ಪಲ್ಲ. ಅಂದರೆ ನಮ್ಮ ರಾಜಕಾರಣಿಗಳು ಯಾವ ಮಟ್ಟಕ್ಕೆ ಬಂದಿದ್ದಾರೆ ಮತ್ತು ನಮ್ಮ ಸಾಹಿತಿಗಳು ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಇದೊಂದು ಸ್ಪಷ್ಟ ಉದಾಹರಣೆ. ಈ ಹಿಂದೆ SF ಕೃಷ್ಣ ಅವರು ಏನು ಮುಖ್ಯಮಂತ್ರಿಗಳಾಗಿದ್ದರು, ಬಂಗಾರಪ್ಪರಾಗಿದ್ದರು, ಈ ಥರದರೆಲ್ಲರೂ ಆದಾಗ ಈ ಸಾಹಿತಿಗಳನ್ನೆಲ್ಲ ಕರೆಸಿ ಪಕ್ಷದಲ್ಲಿ ಕಚೇರಿ ಮೇಲೆ ಮಾತಾಡಿರಲಿಲ್ಲ. ಪಕ್ಷದ ಕಚೇರಿಯಲ್ಲಿ ಕೂತು ಹಿಂಗೆ ಏನೋ ಇದು. ಆದರೆ ವಿಧಾನಸೌಧದಲ್ಲಿ ಅವ್ರನ್ನ ಕರೆಸಿ ಮಾತಾಡಿದರೆ ಯಾರೂ ಇದನ್ನು ಪ್ರಶ್ನೆ ಮಾಡ್ತಿರಲಿಲ್ಲ. ಇವತ್ತಿನ ದಿವಸ ಅಂದರೆ ನಮ್ಮ ಸಾಹಿತಿಗಳು ಅದೇ ಹಣ ಬರೆದಾಗಿದ್ದರು, ಪಾಪ DK ಕರೆಸಿ ಅವ್ರನ್ನೇನು ಮಾತಾಡ್ಸಿದ್ದೇನು ತಪ್ಪಲ್ಲ ಅಂತ ಅಂದ್ಕೊಳ್ತೀವಿ. ಆದರೆ ಮುಂದೊಂದು ದಿನ ಯಾವ ಮಟ್ಟಕ್ಕೆ ಬಂದಿದ್ದೀವಿ ಅಂತ ಯಾವುದೇ ಒಬ್ಬ ಸಾಹಿತಿನ ಅಥವಾ ಅವ್ರನ್ನ ನಡ್ಕೊಳ್ಳೋ ರೀತಿಯಲ್ಲಿ ನಾವು ಹೇಗಿದ್ದೀವಿ ಅಂತ. ಅಂದರೆ ಅವರೇನು ಕಾಂಗ್ರೆಸ್ ಪಕ್ಷದ ತುತ್ತೂರಿಗಳ ಅದು ಅಥವಾ BJP ಪಕ್ಷದವರೇ ಆಗಿರಲಿ ಸೇರ್ಕೊಂಡ್ರ ಮೇಲೆ ನೆಕ್ಸ್ಟ್ ಟೈಮ್ ಅವರು BJP ಪಕ್ಷದ ತುತ್ತೂರಿಗಳ. ಈಗ ನಮ್ಮಲ್ಲಿ ಉದಾಹರಣೆಗೆ ಹೇಳ್ಬಿಡೋಣ, ಈಗ ರಾಜ್ಯಪಾಲರು ಆಯ್ಕೆ ಆಗ್ತಾರೆ, ಯಾವುದೋ ಒಂದು ಪಕ್ಷದಿಂದವ್ರನ್ನೇ ಆಯ್ಕೆ ಮಾಡೋದು. ಅದು ಆಯ್ಕೆ ಆದಮೇಲೆ ಆತ ರಾಜ್ಯಪಾಲ, ಈ ರಾಜ್ಯದ ರಾಜ್ಯಪಾಲರು ವಿಧಾನ ಪರಿಷತ್ತಲ್ಲಿ ವಿಧಾನಸಭೆಯೊಳಗೆ ಅಧ್ಯಕ್ಷನ ಆಯ್ಕೆ ಮಾಡ್ತಾರೆ. ಅದು ಯಾವುದೋ ಪಕ್ಷದಾಗಿರೋ ಆದರೆ ಆತ ಕೂತ್ಕೊಂಡ ಮೇಲೆ ಆ ಜಾಗ ಕೂತ್ಕೊಂಡ ಮೇಲೆ ಅವರು ಅದಕ್ಕೆ ತಕ್ಕಂತೆ ನಡ್ಕೊಳ್ಬೇಕು ಸಹ. ಇವತ್ತೇನಾಗಿದೆ ಹೇಳ್ರಿ ನೋಡೋಣ. ಈ DK ಶಿವಕುಮಾರ್ ಅವ್ರನ್ನ ಕರೆಸಿದ್ದು ಏನ್ರಿ ಮಹಾ ಅಂತ ಹೇಳುವಂಥ ಮಾತುಗಳಿದಾವಲ್ಲ, ಅಷ್ಟು ಸಮಂಜಸ ಅಲ್ಲ ಅಂತ. ಬಹುಶಃ ನಮ್ಮ ಸಾಹಿತಿಗಳಿಗಾದರೂ ಮಾನ ಮರ್ಯಾದೆ ಇದ್ದಿದ್ದರೆ ಅಲ್ಲಿ ಕರೆದ ತಕ್ಷಣ ರಾಜೀನಾಮೆ ಕೊಟ್ಟು ಬರಬೇಕಾಗಿತ್ತು. ಅಲ್ಲರಪ್ಪ ನೀವು ನಮ್ಮ ಪಕ್ಷದ ಕಾರ್ಯಕರ್ತರು ಅಂತ ಕಂಡಿದ್ದೀರ ಅಂತ. ಅಂದರೆ ಬಹುಶಃ ಶಿವಕುಮಾರ್ ಅವರು ಅವ್ರ ಪಕ್ಷದ ಕಾರ್ಯಕರ್ತರ ಥರನೇ ಕಂಡಿದ್ದಾರಂತ ಕಾಣುತ್ತೆ, ಇವರು ಅವ್ರ ಪಕ್ಷದ ಕಾರ್ಯಕರ್ತರ ಥರನೇ ಮಾತಾಡಿರ್ತಾರಂತ ಕಾಣುತ್ತೆ. ಹಂಗಾಗಿಯೇ ಇವತ್ತು DK ಶಿವಕುಮಾರ್ ಅವರು ಇವತ್ತಿನ ಹೇಳಿಕೆಗಳನ್ನು ನೋಡ್ತಾ ಇದ್ದರೆ ಈ ಥರದಂಥ ಹೇಳಿಕೆಯನ್ನು ಕೊಡ್ತಾ ಇರೋದು. ಗೆಳೆಯರೇ, ಏನಾಗಿರಲಿ ಒಬ್ಬ ಸಾಹಿತಿ ಆದವ್ರಿಗೆ ಅಟ್ಲೀಸ್ಟ್ ಒಂದು ಮನಸ್ಸು ಇರಬೇಕಲ್ವಾ? ಆಯಿತು ಅಂದರೆ ಬಹುಶಃ ರಾಜಕಾರಣಿಗಳಿಗೆ ಈ ಸಾಹಿತಿಗಳ ಸೂಕ್ಷ್ಮ ಮನಸ್ಸುಗಳನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಮಟ್ಟಿಗೆ ಅವರಿದ್ದಾರೆ ಅನ್ನಂಗಾಯ್ತು. ಅವರಿಗೇನು ಅಂತ ಹೇಳಿದ್ರೆ, ನಮ್ಮ ಮನೆ ಮುಂದೆ ಬಾಗಿಲು ತಟ್ತಾರೆ, ರೆಕಮೆಂಡೇಶನ್ ಲೆಟರ್ ತಗೊಳ್ತಾರೆ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಒಂದೇ ಕಾರಣಕ್ಕೇ ಅವ್ರನ್ನ ಒಂಥರ ಈ ನಾಯಿಗಳ ಥರ ಕರ್ಕೊಂಬಂದು ಕುಂದಿಸ್ಕೊಳ್ಳೋದಿದೆಯಲ್ಲ, ಎಷ್ಟು ಸರಿ ಅಂತ ನನ್ನ ಪ್ರಶ್ನೆ. ಬಹುಶಃ ನಾಳೆ ಬೆಳಗ್ಗೆ ಇನ್ನೂ ಒಂದು ಆಗ್ಬೋದೇನೋ ಅನಿಸುತ್ತಪ್ಪ. ಅಂದರೆ ಪ್ರತಿ ಸಲ ಇದನ್ನು ನಾನು ನೋಡ್ತಿದ್ದೀನಿ. DK ಶಿವಕುಮಾರ್ ಅವರಿಗೆ ನನ್ನದೊಂದು ಮನವಿ ಅಷ್ಟೇ ಸರ್, ನಾವೇನು
ಅಷ್ಟು ಯೂಸ್ರಲ್ಲ. ಆದರೆ ಒಂದು ಮನವಿ ಏನಂತ ಹೇಳಿದ್ರೆ, ಹಿಂಗೆ ಕರ್ಕೊಂಡು ಬರೋ ಬದಲು ಈ ಎಲೆಕ್ಷನ್ ಟೈಮಲ್ಲಿ ಅವ್ರನ್ನೆಲ್ಲರೂ ಕರ್ಕೊಂಡು ತಪ್ಪಡ ಬರ್ಸ್ಕೊಂಡು ಇದಿಷ್ಟು ಬಿಡ್ರಿ. ಒಂದು ಕಡೆಗೆ ಇವರು ಹೇಳೋದು ಒಂದು, ನಮ್ಮ ಸಾಹಿತಿಗಳು, ಒಂದು ಕಡೆಗೆ ಈ ರಾಜಕಾರಣ ನಡೆಸ್ಕೊಳ್ತಿರೋದು. ಗೆಳೆಯರೆ, ಇದೇ ರೀತಿ ಕಂಟಿನ್ಯೂಷನ್ಸ್ ಆದರೆ ಬಹುಶಃ ಈ ಸ್ವಾಯತ್ತ ಸಂಸ್ಥೆಗಳಿಗೇನಿದ್ದಾವೆ ಅವತ್ತು ಸರ್ಕಾರದ ತುತ್ತೂರಿಯಾಗಿ ನಿಂತ್ಕೊಳ್ತೇವೆ ಅಂತ. ಅಂದರೆ ಜನರ ಪರವಾಗಿ ನಿಂತ್ಕೊಳ್ಳಲ್ಲ ಈ ಸ್ವಾಯತ್ತ ಸಂಸ್ಥೆಗಳು, ಅದು ಸರ್ಕಾರದ ಪರವಾದ ತುತ್ತೂರಿಗಳಾಗಿರ್ತವೆ. ಹಾಗೆಯೇ ಈ ಸಾಹಿತಿಗಳು ಹಾಗೇ ಇರ್ತಾರೆ, ತುತ್ತೂರಿಗಳಾಗಿ. ಹಾಗಾಗಿ ಗೆಳೆಯರೆ, ಈ ಥರದ ವಿಚಾರಗಳನ್ನು ನೋಡ್ತಾ ಇದ್ದರೆ ಈ ಸರ್ಕಾರದವರು ನಾನು ಅವರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ. ನೀವು ಯಾವುದೇ ಸರ್ಕಾರ ಬರಲಿ, ಅದು BJP ಸರ್ಕಾರ ಇರಲಿ, ಕಾಂಗ್ರೆಸ್ ಗೌರ್ಮೆಂಟ್ ಇರಲಿ, ಯಾವುದೇ ಗೌರ್ಮೆಂಟನ್ನು ಬರಲಿ ಸ್ವಾಮಿ, ನಾವು ಹೇಳೋದಂತ ಹೇಳಿದ್ರೆ ಒಬ್ಬ ಸಾಹಿತಿ ಕೊಡ್ಬೋದು ಅಂತ ಗೌರವ ಕೊಡ್ರಿ ಅವರಿಗೆ. ಅಂಥ ಸಾಹಿತಿಗಳನ್ನು ಆಯ್ಕೆ ಮಾಡಿ, ನೀವು ಏನೋ ಈ ಮನವಿ ಹಿಡ್ಕೊಂಡು ನನಗೆ ಇದು ಕೊಡ್ರಿ ಅಂತ ಅಪ್ಲಿಕೇಶನ್ ಹಿಡ್ಕೊಂಡು ಬರೋರಿಗೆ ದಯವಿಟ್ಟು ಅದನ್ನು ಹಿಡ್ಕೋಬಾರ್ದು, ಅವಂಥವ್ರನ್ನ ತಗೊಳ್ಳಬಾರ್ದು. ಮೂಲೆಯೊಳಗೆ ಎಲ್ಲೋ ಒಂದು ಮೂಲೆಯೊಳಗೆ ಕೂತ್ಕೊಂಡು ತಮ್ಮದೇ ಆದಂಥ ಒಂದು ಸಾಹಿತ್ಯ ಕೃಷಿಯನ್ನು ಮಾಡ್ತಿರೋಂಥವ್ರು, ತಮ್ಮದೇ ಆದಂಥ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಿರೋಂಥವ್ರು ಭಾಳಷ್ಟು ಜನ ಇದ್ದಾರೆ. ಅಂಥವ್ರನ್ನ ಕರೆಸಿ ಕೊಟ್ಟರೆ, ಅಕಾಡೆಮಿಗಳ ಅಧ್ಯಕ್ಷರಾಗಿ ಮೆಂಬರ್ಗಳಾಗಿ ಮಾಡಿದರೆ ಅದಕ್ಕೊಂದು ಘನತೆಯನ್ನು ಬರುತ್ತೆ. ಇಲ್ಲ ಅಂತೇಳಿದರೆ ನಮ್ಮ DK ಶಿವಕುಮಾರ್ ಹೇಳಿದ್ರಲ್ಲ, ಅವರು ರಾಜಕಾರಣಕ್ಕೆ ಕಳ್ರಿ ಸಾಹಿತಿಗಳು, ಮತ್ತು ಅವ್ರೇನು ಪರವಾಗಿಲ್ಲ ಬಿಡ್ರಿ, ಅವರು ರಾಜಕಾರಣಿಗಳೇ, ಅವರು ಸಾಹಿತಿಗಳೇ ಅಂತಾರೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಇದರಂಥ ಯಾವ ಮಟ್ಟದ ಕೆಳಗಿಳಿತಿದ್ದೀವಿ ಅಂತ ಹೇಳಿದ್ರೆ ಈ ದೇಶದ ಪರಿಸ್ಥಿತಿ ಮತ್ತು ಈ ರಾಜಕಾರಣಿಗಳ ಈ ನಮ್ಮ ಸಾಹಿತಿಗಳು. ಆಮೇಲೆ ಬಹುಶಃ ಈಗೇನು ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ, ಅವ್ರು ಏನು ಸಾಹಿತ್ಯ ಕೃಷಿ ಮಾಡಿದಾರೋ ಏನು ನಮ್ಮ ಅಪ್ಪನೂ ನಾ ಕಾಣೆ. ಅವರು ಮಾಡಿರೋದೆಲ್ಲ 4 ಜನಕ್ಕೂ ಗೊತ್ತಿರಲ್ಲ ಈ ಸಾಹಿತಿಗಳು ಯಾರು ಅಂತೇಳಿನು. ಜನರಿಗೆ ಗೊತ್ತೇ ಇರೋದಿಲ್ಲ ಈ ಸಾಹಿತಿಗಳು ಯಾರು, ಏನು ಕೆಲಸ ಮಾಡಿದ್ದಾರೆ, ಯಾವ ಪುಸ್ತಕ ಬರೆದಿದ್ದಾರೆ, ಏನು ಬರೆದಿದ್ದಾರೆ, ಯಾವ ಥರ ಅಂತಲೂ ಗೊತ್ತಾಗೋದಿಲ್ಲ. ಸೊ ಜನರಿಗೆ ಏನಪ್ಪ ಅಂತ ಹೇಳಿದ್ರೆ, ಈ ಸಾಹಿತಿಗಳನ್ನು ರಾಜಕಾರಣಿಗಳು ಗುರುತಿಸಬೇಕಾಗಿರೋದು ಒಂದು ಒಳ್ಳೆಯ ಮಾನದಂಡಗಳನ್ನು ಇಟ್ಕೊಂಡು ಗುರುತಿಸಬೇಕು. ಅಂಥವ್ರನ್ನ ಆಯ್ಕೆ ಮಾಡಿ ಅಕಾಡೆಮಿಗಳಿಗೆ ಅಧ್ಯಕ್ಷರನ್ನು ಸದಸ್ಯರನ್ನಾಗಿ ಮಾಡಬೇಕು. ಇಲ್ಲ ಅಂತೇಳಿದರೆ ಇವತ್ತು ಕಾಂಗ್ರೆಸ್ ಕಚೇರಿ ಒಳಗೆ ಮೀಟಿಂಗ್, ನೆಕ್ಸ್ಟು ಕೇಶವ ಕೃಪಾ, ಅದರ ನೆಕ್ಸ್ಟು JDS ಕಚೇರಿ, ಇನ್ಯಾವುದಿಲ್ಲಲ್ಲ ನಮ್ಮ ರಾಜ್ಯದಲ್ಲಿ 3 ತಾನೇ ಇರೋದು. ದಯವಿಟ್ಟು ನಮ್ಮ ರಾಜಕಾರಣಿಗಳಲ್ಲೂ ಮತ್ತು ನಮ್ಮ ಸಾಹಿತ್ಯಗಳಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ತೀರಾ ಈ ಮಟ್ಟಕ್ಕೆ ನಮ್ಮ ರಾಜಕಾರಣಿಗಳನ್ನೂ ಬರಬಾರ್ದು, ಈ ಮಟ್ಟಕ್ಕೆ ನಮ್ಮ ಸಾಹಿತಿಗಳು ಇಳಿಬಾರ್ದು ಅನ್ನೋ ಮಾತನ್ನು ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಶರಣ.